ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮೊನ್ನೆ ಹಾಗಲಕಾಯಿ ಗ್ರೇವಿ ಮಾಡಿದ್ವಲ್ಲ, ಅದ್ರ ಸಿಪ್ಪೆ ಮತ್ತು ಬೀಜನ ತೆಗೆದಿಟ್ಕೊಂಡಿದ್ವಿ ವೇಸ್ಟ್ ಮಾಡಬಾರ್ದಂತ. ಅದರಿಂದ ನಾವು ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಳಕತ್ತೀವಿ. ಭಾಳ ಟೇಸ್ಟಿ ಆಗ್ತದೆ, ಕ್ರಿಸ್ಪಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ಬೇಕಾಗೋ ಸಾಮಗ್ರಿಗಳು ಇದೇನು ಹಾಗಲಕಾಯಿ ಸಿಪ್ಪೆ ಮತ್ತು ಬೀಜ ಏನು ತೆಗೆದಿಟ್ಕೊಂಡಿದ್ವಲ್ಲ ನಾವು ಹಾಗಲಕಾಯಿ ಗ್ರೇವಿ ಮಾಡೋ ಮುಂದೆ ಅದು, ಮತ್ತು ಸ್ವಲ್ಪ ಹುರಿದಿದ್ದ ಶೇಂಗಾ, ಕರಿಬೇವು, ಕೊತ್ತಂಬರಿ, ಖಾರದ ಪುಡಿ, ಬೆಳ್ಳುಳ್ಳಿ, ಹವಿಸ್ ಪುಡಿ, ಅರಿಶಿನ, ಉಪ್ಪು, ಅರ್ಧ ನಿಂಬೆಹಣ್ಣು. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದೇನು ಸಿಪ್ಪೆ ಮತ್ತು ಬೀಜ ಇತ್ತಲ್ಲ ಅದನ್ನು ಈ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು, ಯಾಕಂದ್ರೆ ಕ್ರಿಸ್ಪಿ ಆಗಬೇಕಲ್ಲ ಅದು. ಅಲ್ಲಿ ತನಕ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಕ್ಕೆ ಹಾಕೋಣ. ಸ್ವಲ್ಪ ಟೈಮ್ ಹಿಡಿತೈತಿ ಫ್ರೈ ಮಾಡೋಕ್ಕೆ, ಬಟ್ ಫ್ರೈ ಮಾಡಿದ ಮೇಲೆ ಮಾತ್ರ ಟೇಸ್ಟ್ ಸೂಪರಾಗಿರ್ತೈತಿ. ಈಗ ಹಾಗಲಕಾಯ್ದು ಬೀಜ ಮತ್ತು ಸಿಪ್ಪಿನೂ ವೇಸ್ಟ್ ಮಾಡಲಾರ್ದಂಗೆ ಈ ಡಿಶ್ನ ಮಾಡಿ ತೋರ್ಸಾಕತ್ತೀವಿ. ಚೆಂದಾಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಫುಲ್ಲು ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಆದ್ಮೇಲೆ ಸ್ವಲ್ಪ ಅದನ್ನು ತಕ್ಕೊಂಡ್ಮೇಲೆ ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ಲದ. ಕಾಯ್ದ ಮ್ಯಾಗ ಇದಕ್ಕೆ ಸ್ವಲ್ಪ ಈಗ ಹುರಿದಿದ್ದ ಶೇಂಗಾ ಏನಿತ್ತಲ್ಲ ಅದು ಹಾಕ್ಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಹಂಗೆ ಕಲ್ಲೊಳಗೆ ಜಜ್ಜಿ ಹಾಕ್ಕೋಬೇಕು ಒಗ್ಗರಣೆಗೆ. ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಮತ್ತು ಬೆಳ್ಳುಳ್ಳಿನ ಎಣ್ಣೆಯೊಳಗೆ ಹಾಕಿದ್ದು ಫ್ರೈ ಮಾಡಿಕೊಂಡು ಆ ಹಾಗಲಕಾಯಿ ಗ್ರೇವಿ ಜೊತೆ ಇದನ್ನು ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ನಾವು ಇದನ್ನು ಸ್ನ್ಯಾಕ್ಸ್ ಹಂಗೆ ಟೀ ಟೈಮಿಗೆ ಸ್ನ್ಯಾಕ್ಸ್ ಟೈಪ್ ಇದನ್ನು ಸಂಜೆಗೆ ತಿನ್ಕೋಬೋದು. ಸ್ವಲ್ಪ ಕರಿಬೇವು ಹಾಕೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಈ ನಾರ್ಮಲಿ ಚುರುಮರಿ ಚೂಡಾಗಿಡ ಹೆಂಗೆ ಮಾಡ್ಕೊತೀವಲ್ಲ ಅದೇ ಟೈಪ್ ಒಗ್ಗರಣೆ ಹಾಕಬೇಕು. ಈಗ ಇದಕ್ಕೆ ಫ್ರೈ ಆದಮೇಲೆ ಈಗ ಸ್ವಲ್ಪ ಅವು ಕ್ರಿಸ್ಪಿಯಾಗಿ ಫ್ರೈ ಆಗ್ಯಾವು. ಇದು ನಾವು ಎಣ್ಣೆಗೆ ಫ್ರೈ ಮಾಡಿರ್ತೀವಲ್ಲ ಬೀಜ ಮತ್ತು ಸಿಪ್ಪಿನ, ಹಾಗಾಗಿ ಇದು ಕಹಿ ಬರೋದಿಲ್ಲ. ಎಣ್ಣೆಯೊಳಗೆ ನಾವು ಸ್ವಲ್ಪ ಭಾಳತನ ಫ್ರೈ ಮಾಡ್ಕೊಂಡಿರೋದಂದ್ರೆ ಇದು ಕಹಿ ಬರೋದಿಲ್ಲ. ಇದೇನು ಹಾಗಲಕಾಯಿ ಚೂಡಾನು ಕಹಿ ಬರೋದಿಲ್ಲ. ಈಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡೆ ಒಗ್ಗರಣೆಗೆ. ಒಣ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆದ್ಮೇಲೆ ಇದೇನು ನಾವು ಬ್ರೌನಾಗಿ ಆ ಸಿಪ್ಪಿ ಮತ್ತು ಬೀಜ ಏನು ಎಣ್ಣೆಯೊಳಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೇವಿ, ಮತ್ತು ಸ್ವಲ್ಪ ಖಾರದ ಪುಡಿ. ನಿಮ್ಗೆ ಹೆಂಗೆ ಬೇಕು ಟೇಸ್ಟ್, ಸ್ವಲ್ಪ ಖಾರ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕು. ನಾವು ಹಾಕ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಏನಿರ್ತೈತಲ್ಲ, ಅರ್ಧ ನಿಂಬೆಹಣ್ಣಿನ ರಸ ಹುಳಿಗೆ ಸ್ವಲ್ಪ ಬೇಕಂದವ್ರು ಹಾಕ್ಕೋಬೋದು, ಆಪ್ಷನಲ್ ಇದು, ಬೇಡಂದವರು ಬಿಟ್ಕೋಬೋದು. ಸ್ವಲ್ಪ ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಸಿದ್ರೆ ನಮ್ದು ಹಾಗಲಕಾಯಿ ಚೂಡ ರೆಡಿ ಆಗೈತೆ. ಈಗ ಇದನ್ನು ಸಂಜೆಗೆ ಅಥವಾ ಸ್ನ್ಯಾಕ್ಸ್ ಟೈಮಿಗೆ ಬೇಕಾದಾಗ ತಿನ್ಕೋಬೋದು ನಾವು. ಅಂದ್ರೆ ಹಾಗಲಕಾಯಿನ ಸಿಪ್ಪಿ ಮತ್ತು ಬೀಜನೂ ವೇಸ್ಟ್ ಮಾಡಲಾರ್ದ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಇದನ್ನು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಹೆಂಗಿತ್ತು ಅಂಥೇಳಿ ನಮಗೆ ಕಮೆಂಟ್ ಮಾಡಿರಿ. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿರಿ. ಸೂಪರಾಗಿರ್ತೈತೆ ಟೇಸ್ಟ್ ಮಾತ್ರ, ಎಲ್ಲರಿಗೂ ಲೈಕ್ ಆಗ್ತೈತಿ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ, ಇವತ್ತಿನ ದಿನವನ್ನೇ ಶುಭ ದಿನವಾಗಿ ಪರಿವರ್ತಿಸಿ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.